ಇವತ್ತು ಏನು ಕನ್ನಡ ರಾಜ್ಯೋತ್ಸವ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಬೀದರ್ ಜಿಲ್ಲೆ, ಕರ್ನಾಟಕದ ಮುಕುಟ ಬೀದರ್ ಜಿಲ್ಲೆಯಲ್ಲಿ ವೀರ ಕನ್ನಡಿಗರ ಸೇನೆ ಹಾಗೂ ವಿಶ್ವ ಕನ್ನಡಿಗರ ಸಂಸ್ಥೆಯ ವತಿಯಿಂದ ಇವತ್ತು ಅದ್ದೂರಿಯಾದಂತಹ ಒಂದು 69ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡೋ ಮುಖೇನವಾಗಿ ನಮ್ಮ ಸುಬ್ಬಣ್ಣ ಕರಕನಹಳ್ಳಿಯವರಾಗಿರ್ಬೋದು, ಅದೇ ರೀತಿ ನಮ್ಮ ಮುಖೇಶ್ ಅವರಾಗಿರ್ಬೋದು, ಹಾಗೆ ನಮ್ಮ ಅಮೃತ್ ಪಾಟೀಲ್ ಅವರಾಗಿರ್ಬೋದು, ಹಾಗೆ ರವಿ ಒಂಟಿಯವರಾಗಿರ್ಬೋದು, ಮತ್ತು ನಮ್ಮ ವಿಠಲ್ರವರಾಗಿರ್ಬೋದು, ಮತ್ತು ಇನ್ನೆಲ್ಲ ಪದಾಧಿಕಾರಿಗಳು, ಹಾಗೆ ಬೆಂಗಳೂರಿನಿಂದ ಬಂದಿರುವಂಥ ನಮ್ಮ ರಾಜ್ಯ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕರ್ನಾಟಕ ಪರ ಸಂಘಟನೆ ಒಕ್ಕೂಟದ ಉಪಾಧ್ಯಕ್ಷರಾದಂಥ ಅಭಿಕುಮಾರ್ ಅವರು ಮತ್ತು ಮಂಜುನಾಥ ಸ್ವಾಮಿ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ವಿಜಯ್ ಅವರು, ಹೀಗೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿ ಇವತ್ತು ಏನು ಬೀದರ್ ಜಿಲ್ಲೆಯಲ್ಲಿ ರಾಜ್ಯೋತ್ಸವನ ಆಚರಣೆ ಮಾಡೋ ಮುಖೇನವಾಗಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಎಲ್ಲ ರೀತಿಯಾದಂತಹ ಮತ್ತು ಕ್ರೀಡಾತ್ಮಕವಾಗಿ ಎಲ್ಲ ರೀತಿಯ ಬಗೆಯ ವಿವಿಧ ರೀತಿಯಲ್ಲಿ ಏಕತೆಯಲ್ಲಿ ವಿವಿಧತೆಯನ್ನು ಸಾರುವಂಥ ಈ ಒಂದು ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡೋ ಮುಖೇನವಾಗಿ ಪ್ರತಿ ವರ್ಷವಂತೆ ಈ ವರ್ಷವೂ ಕೂಡ ಅದ್ದೂರಿಯಾಗಿ ನಮ್ಮ ಬೀದರ್ನ ಹೆಮ್ಮೆಯ ಪಟ್ಟದಕಲ್ಲು ಅವರ ಒಂದು ಸಭಾಂಗಣದಲ್ಲಿ ಇವತ್ತು ಈ ಒಂದು ರಾಜ್ಯೋತ್ಸವ ಜರುಗಿರೋದು ನಿಜವಾಗ್ಲೂ ಕೂಡ ಖುಷಿ ಕೊಡುವಂಥ ವಿಚಾರ. ಹಾಗೆ ಇದೇ ರೀತಿಯಲ್ಲಿ ನಾವೆಲ್ಲರೂ ನಾಡು, ನೆಲ, ನುಡಿ, ಜಲ, ಭಾಷೆ, ಜನಗಳಿಗೋಸ್ಕರ ಈ ಒಂದು ರಾಜ್ಯೋತ್ಸವವನ್ನು ಪ್ರತಿ ವರ್ಷವೂ ಬರೀ ರಾಜ್ಯೋತ್ಸವವನ್ನು ನವೆಂಬರ್ನಲ್ಲಿ ಮಾತ್ರ ಸೀಮಿತಗೊಳ್ಳದೆ ವರ್ಷದ 365 ದಿನದಲ್ಲೂ ಕೂಡ 24 ಗಂಟೆ ಪ್ರತಿ ಕ್ಷಣ ಪ್ರತಿ ನಿಮಿಷದಲ್ಲೂ ಕೂಡ ನಮ್ಮ ನಾಡಿ ಮಿಡಿತ, ನಮ್ಮ ಎದೆ ಬಡಿತ ಪ್ರತಿಯೊಂದು ಕನ್ನಡ 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 ಎಂಬುದನ್ನೇ ಸಾರ್ತಾ ಇರಲಿ. ಎಲ್ಲರೂ ಕೂಡ ಎಲ್ಲೇ ಇದ್ದರೂ ಹೇಗೆ ಇದ್ದರೂ ಎಲ್ಲರೂ ಕನ್ನಡವನ್ನೇ ಮಾತಾಡಬೇಕು, ಕನ್ನಡವನ್ನೇ ಬಳಸಬೇಕು, ಕನ್ನಡವನ್ನೇ ಬೆಳೆಸಬೇಕು ಅಂತ ಹೇಳ್ತಾ ಎಲ್ಲ ನನ್ನ ಪ್ರೀತಿಯ ಸಹೃದಯಿ ಬೀದರ್ ಜಿಲ್ಲೆಯ ಜನತೆಗೆ ಕೂಡ ನಾನು ಮನಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತು ಬೀದರ್ ಜಿಲ್ಲೆ ಅಂತಂದರೆ ನಮಗೆಲ್ಲರಿಗೂ ಗೊತ್ತು ಕರ್ನಾಟಕದ ಮುಕುಟ. ಹಾಗಾಗಿ ಈ ಕಿರೀಟ ಮುಕುಟ ಇವತ್ತು ಕರ್ನಾಟಕಕ್ಕೆ ಬಹಳಷ್ಟು ಕೊಡುಗೆಗಳು ಕೊಟ್ಟಿದೆ. ಸಾಹಿತಿಗಳನ್ನು ಕೊಟ್ಟಿದೆ, ಕವಿಗಳನ್ನು ಕೊಟ್ಟಿದೆ, ಮತ್ತು ಸ್ವತಂತ್ರ ಹೋರಾಟಗಾರರನ್ನು ಕೊಟ್ಟಿದೆ, ಮತ್ತು ಮಹಾಪುರುಷರುಗಳನ್ನು ಹೇಳಬೇಕು ಅಂತಂದರೆ ವಿಶ್ವಕ್ಕೆ ಒಂದು ಇದನ್ನು ಸಾರಿದಂತಹ ಸಮಾನತೆ ಸಾರಿದಂಥ ಬಸವಣ್ಣನವರನ್ನು ಕೊಟ್ಟಿದ್ದು ಇದೇ ನಮ್ಮ ಬೀದರ್ ಜಿಲ್ಲೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೀನಿ. ಬಸವ ಕಲ್ಯಾಣ ಒಂದು ಅದ್ಭುತವಾದಂತಹ ಒಂದು ಕ್ಷೇತ್ರ ಕೂಡ ಆಗಿದೆ. ಹಾಗಾಗಿ ಬಸವಣ್ಣನವರ ತತ್ವದಂತೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಾಡಿನ 7 ಕೋಟಿ ಕನ್ನಡಿಗರು ಕೂಡ ಒಂದೇ ತಾಯಿಯ ಭುವನೇಶ್ವರಿ ಮಕ್ಕಳಂತೆ ನಾಡಿನ ಸೇವೆ ಮಾಡ್ತಾ ನಾವೆಲ್ಲ ಒಂದಾಗಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯವನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಒಳ್ಳೆಯದಾಗಿ.